ಬರೋ ಕಾಸಿದ್ದೀನಿ. ಹೋಗಿ ಮನೆಗೆ ಹೋಗ್ರಿ ಹೋಗಿ. ಸೊಳ್ಳೆ ಅವೇ ನಮ್ಮ ಸೊಳ್ಳೆ ಏನು ಅವಣ ಹೊಗೆ ಹಾಕಿದೀವಿ, ಅಷ್ಟೊಂದೇನು ಇರೋಕ್ಕಿಲ್ಲ ತಗೊಳ್ರಿ. ಮತ್ತೆ ಇಲ್ಲೇ ಆಚೆ ಕಡೆ ಮನೆ ಕೆಮ್ತೀವಿ ಬಿಡಮ್ಮ, ಸ್ಯಾಪೆ ಹಾಕೊಂಡು ಏನು ಬೇಡ ಕಣ್ಮಮ್ಮ. ಆ ಕಡೆ ಮ್ಯಾಗಳ ಕಡೆ ಇರೆಲ್ಲನೂ ಇನ್ನು ಒತ್ತಿನ ಬಲ್ಕೇನಿ, ಇನ್ನು 4 ಗಂಟೆಗೆ ಎದ್ದೋಳ್ತಾರೆ ಬೆಳಗಿನ ಜಾವಕ್ಕೇನಿ. ಎದ್ದಿಲ್ದ ದನಗಳು ಹೊಸ್ಗಳೆಲ್ಲ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಷ್ಟೊತ್ತಿಗೆ ಏನು ಕೆದ್ದೋಳ್ತೀರಿ? ಏನು ತೊಂದರೆ ಇಲ್ಲ ತಗೊಳ್ರಿ, ಏನು ಅಂತ ಸೊಳ್ಳೆ ಏನಿಲ್ಲ. ಮನೆ ಕಡ್ರಿ ಒಳಗೇನಿ. ಸೊಳ್ಳಿಗಂತ ಅಲ್ಲಿ ಹೇಳಮ್ಮ, ಒಳಗಿನ್ನೇನು ಸೆಕೆ ಅಂತ ಅಷ್ಟೇ. ಬೇಡ ತಗೊಳ್ಳೋಣ, ಒಳಗೆ ಮನೆ ಕಡ್ರಾಗ್ತತಿ. ಕೊಡ್ರಕ್ಕ, ನಾನು ಕಟ್ಕೊಂತೀನಿ. ಹೋಗಿ ಮನೆಗೆ ಹೋಗ್ರಿ ನೀವು. ಅಯ್ಯ ಭಾರತ್ ನಮ್ಮ ಏನು ಈಟೊತ್ತಿಗೆ ಮನೆ ಕಂಬ್ತಿ. ಬಾ ಮನುಷ್ಯಣ ಕೂಕ, ಹೋಗಿ ಮನೆ ಕಂಡ್ರಾಗ್ತತಿ. ಕೊಡ್ರಿ ದಾರ, ನಾನೊಂದು ಕಟ್ತೀನಿ. ಬೇಡ ಕೂಕ, ಈಗೆಲ್ಲ ಸದ್ಯ ಕಸ ಮುಸ್ರೆ ಮಾಡ್ಕೊಂಡು ಒಳಗೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಿ ಸಾಕಾಗಿ. ಕೂಕ, ನಾವು ಕಟ್ಕೊಂತೀವಿ, ಏನು ಸ್ಯಾನೆ ಇಲ್ಲ, ಇಷ್ಟೇ ಇರೋದು. ಹಂಗಾರೆ ಕನ್ಕಂಬ್ರದ್ದು ಇನ್ನು ತೋಟ ಹಾಕಿದ್ದೀರೇನು? ಹ್ಞೂ ಕಣಮ್ಮ, ಒಂದು 1/4 ಎಕರೆಗೆ ಅಷ್ಟು ಹಾಕೊಂಡಿದ್ದೀವಿ. ಏನು ಬರೀ ಕನ್ಕಂಬ್ರದ್ದು ಹಾಕ್ಬೇಕು ಅಂತ ಏನು ಹಾಕಿಲ್ಲ. ಎಲೆ ತೋಟದಾಗ ಅಲ್ಲೊಂದು ಗಿಡ ಇಕ್ಕಿದ್ದೀವಿ. ಆಮೇಲೆ ಮ್ಯಾಕಿಗೂ ಎಲ್ಲನೂ ಅಗಸೆ ಗಿಡ ಅಂತ ಹಾಕ್ಕೊಂಡಿದ್ದೀವಿ ಒಂದಷ್ಟು. ಅದ್ರಗಳನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಹಂಗಾರೆ ಮ್ಯಾಕೆ ದನ ಎಲ್ಲ ಎಷ್ಟಾವ ಹಂಗಾರೆ? ಅವು 2 ಮರಿ ಅವೇ ಕಣಮ್ಮ. ಮ್ಯಾಕೆ 2 ಮರಿ ತಂದು ಬಿಟ್ಕೊಂಡಿದ್ರು. ಆಮೇಕಿನ ಮಾಮೂಲಿ ಇನ್ನು 2 ಜೊತೆ ದನಕರ ಅವೇ ಹಸುಗಳು. ಈಗ ಹಿಂಗೆ ಏನಾನ ಹೊಲ್ಗುಳ್ತಕ್ಕೆಲ್ಲ ಎತ್ತಿನ ಗಾಡಿ ಹೊಡಿಬೇಕಲ್ಲ, ಹಂಗಾಗಿ ಅವೇ ಹಳೇವೇನೆ, ನಾವೇನು ಮಾರಿಲ್ಲ ದನಗಳು. ಇನ್ನೇನೆಲ್ಲ ಕೂಲಿ ಆಳುಗಳು ಅವರೇನೆ ಹೇಳ್ರಿ, ಎಲ್ಲ ನೋಡ್ಕೊಂತಾರೆ. ಹೂ ಕಣ್ರತ್ನ, ಇನ್ನು ಯಾರಿಲ್ಲ ಮನೆಗೆ ನೋಡ್ಕೊಂಬಕ್ಕೆ. ಇನ್ನು ನಾನಂತೂ ಹೊಲ್ದ ಕಡೆಗೆ ತಲೆನೇ ಇಕ್ಕಲ್ಲ. ಹುಡುಗರು ಓದ್ಕೊಂಬೋದು, ಕೆಲಸ ಅದು ಇದು ಹೋಗ್ತಾರೆ. ಇನ್ನು ಅಮ್ಮಯ್ಯಪ್ಪ ಅಂತೂ ಊರುಗಳ ಮೇಲೆ ಪಂಚಾಯಿತಿ ಅದು ಇದು ಅಂತ ಓಡಾಡ್ಕೊಂಡಿರ್ತಾರೆ. ಇನ್ನೇನು ನಾವೇನು ಹೊಲ್ಗಳ ಕಡೆಗೇನು ಹೋಗಲ್ಲ. ಇನ್ನೇನು ಅವ್ರ ಅಣ್ಣನ ಮಗ ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡಿರ್ತಾರೆ, ಒತ್ಬಿಡುನು. ಹಂಗಾಗಿ ಇಷ್ಟು ಮಾತ್ರ ಐತಮ್ಮ ಜೀವನ. ಹೋಗ್ಲೇಡ್ರಿ, ದನಕರ ಮ್ಯಾಕೆ ಮರಿ ಅವೇ ಅಂತಂದರೆ ಮೇವು ಇರಬೇಕು. ಹೂ ಕಂಡ್ರತ್ನ ಯಾವಾಗಲೂ ಇದ್ದೇ ಇರ್ತತೆ. ಇನ್ನೇನು ಹಾಕ್ಸಿ ಸೊಪ್ಪು, ಸೀಮೆ ಹುಲ್ಲು ಎಲ್ಲ ಇರ್ತದೆ. ದನಕರಿಗಳಿಗೆಲ್ಲ ಬೇಕಲ್ಲ ಮೇವು. ಇನ್ನು ಒಂದೊಂದ್ಸರಿ ಸಾಲದ ಬಂದಿದ್ದು ಬೇರೆಯವ್ರ ಕಡೆಯಿಂದ ತಕೊಂತಾರೆ. ನಮ್ಗೇನಾನು ಹೆಚ್ಚಾಯಿತು ಅಂದರೆ ಹಿಂಗೆ ಬೇರೆಯವ್ರಿಗೆ ಕೊಡ್ತಾರೆ ಅಷ್ಟೇ, ತಕೊಂತಾರೆ. ಮೊನ್ನೆಲ್ಲನೂ ಒಂದು 4-5 ಟ್ಯಾಕ್ಟ್ರಿ ಟಾಳಲ್ಲಿ ಹಾಕೊಂಡು ಹೋಗೋರಿ, ಹಿಂಗೆ ಪಕ್ಕದಳ್ಳಿಯರೆಲ್ಲ ಬಂದು. ಹಂಗಾದ್ರೆ ರಾಗಿ ಈ ವರ್ಷ ಬೋಲ್ ಜೋರಾಗವು ಕಣಕು. ಹೂ ಕಣ್ರತ್ನ, ಈ ವರ್ಷ ಸಂದಕ್ಕಾಗಿದ್ವು ರಾಗಿ, ಹಂಗಾಗಿ ಹುಲ್ಲೂ ಹೆಚ್ಚಾಗಿ ಹೋಯ್ತು. ಏನೊಂದು 10 ಚೀಲನ 8 ಚೀಲನ ಏನೋ ಸಾಲದ ಬಂದಿದ್ವು, 100 ಮೂಟೆಗೆ. 8 ಚೀಲ ಸಾಲದ ಬಂದಿದ್ಬೇಡಮ್ಮ. ಇನ್ನು ನಮ್ಮೂರಾಗ ಹೆಂಗೆ ಅಂತಂದರೆ ಬೇರೆಯವ್ರಿಗೆಲ್ಲ ಓದ್ತಾಗೆಲ್ಲ ದುಡ್ಡು ಇಸ್ಕೊಂತಾರೆ. ಇನ್ನು ನಮ್ಗೇನ ಈ ಕೂಲಿಗೆ ಬರ್ತಾರಲ್ಲ ಆಳುಗಳು, ಅವ್ರು ನಮ್ಮ ತಗ ದುಡ್ಡು ಇಸ್ಕೊಂಬಕ್ಕೆ ಹೋಗಲ್ಲ. ನಮಗೆ ರಾಗಿನೇ ಬೇಕು ಅಂತಾರೆ ಕೂಲಿ ಆಳ್ನವರು. ಹಂಗಾಗಿರೋವಷ್ಟು ಹೆಚ್ಚಾಗೆ ಬೆಳೆದ್ಬಿಡ್ತೀವಿ ನಾವು. ಹೆಂಗೋ ಕೂಲಿ ಆಳು ಕೊಡ್ಬೇಕಾಗ್ತತೆ ಅಂತೇಳಿ ಹೆಚ್ಚಾಗೆ ಬೆಳಿತೀವಿ. ರಾಗಿನೂ ಚೆಂದಾಗಿರ್ತವೆ, ಕೆಂಪು ರಾಗಿ ನಮ್ಮವು. ಮೊನ್ನೆ ರಾಗಿ ಎಲ್ಲ ನಾವು ಮಾರಕ್ಕೆ ಹಾಕ್ದಾಗೇನೋ ನಾವು ಬಂದಿದ್ದಿದ್ರೆ ಇಲ್ಲಿ 1-2 ಚೀಲ ಹಾಕ್ಕೊಂಬರ್ಬೋದಾಗಿತ್ತು. ಗೊತ್ತಿರಲಿಲ್ಲ ನಾವು ಬರ್ತೀವಿ ಅಂತೇಳಿ. ಹಿಂಗೆ ಕೆಲಸದಾಗೆಲ್ಲ ಮರ್ತು ಹೋದ್ವಿ ಅಂತ. ಮುಂದಿನ ಕಿತ್ತಕ್ಕೆ ಹಾಕಿ ಕಳಿಸ್ತೀನಿ ತಗೊಳ್ರಿ. ಆಯ್ತು ಹೇಳಕ್ಕ. ದುಡ್ಡಿಗೆ ಆಗಲಿ ಕೊಡ್ರಿ. ದುಡ್ಡು ಕೊಡಂಗಿದ್ರೆ ನೀವೇನು ಮುಟ್ಲೇಬೇಡ್ರಿ ನಮ್ಮ ರಾಗಿನ. ಹೇಳಕ್ಕ, ಅದು ನಮ್ಮಯ್ಯಪ್ಪ ತಂಗಿ ಮನೆಗೆಲ್ಲನ ದುಡ್ಡು ಇಸ್ಕೊಂಡು ಕೊಡ್ತಾರೆ. ಹೇಳು, ಏನು ಮಾತಂತ ಆಡ್ತಿರತ್ನ? ಹಂಗೆಲ್ಲ ಮಾತಾಡಬೇಡ. ಅವ್ರಿಗಿನ್ನ ಅನುಭವ ಕಮ್ಮಿ ಹೇಳಮ್ಲತ್ತಮ್ಮ. ನಾವೆಲ್ಲ ಹಂಗೆ, ನಮ್ಮ ತವ್ರ ಮನೆಯವ್ರು ಹಂಗೇನೆ. ಸೀಲ್ಸಿಲನೆ ಕಳ್ಸೋರು. ವರ್ಷ ಆಯ್ತು ನಂಗಲೆ ಮೆಣಸಿನ್ಕಾಯಿ ಅಂತೆ, ಆಮೇಲೆ ಅಕ್ಕಿ ಅಂತೆ, ರಾಗಿ ಅಂತೆ, ಹುಡ್ಗಾಡ್ ಪುಡಿ ಅಂತೆ ಎಲ್ಲ ಕಳ್ಸೋಳು ನಮ್ಮಮ್ಮ. ಈಗೇನಂದರೆ ನಮ್ಮಯ್ಯಪ್ಪ ಓದ್ಮೇಕೆ ಬೆಳೆಯೋರಿಲ್ಲ. ಮಗ ಒಬ್ಬ ಮಾಡ್ಕೋಬೇಕು, ಎಷ್ಟು ಬೇಕೋ ಅಷ್ಟು ಮಾಡ್ಕೊಂತಾನೆ. ಹಂಗಾಗಿ ಹೆಚ್ಚಾಗೇನು ಇಲ್ಲಿ ಕಳ್ಸೋಕೆ ಹೋಗಲ್ಲ. ನಾನು ಬರಬೇಕಾದ್ರೆ ಬರೋಕೆಯಾಗಿ ಬರ್ತೀನಲ್ಲ ಅಂತೇಳಿ ನಂದು ಇಟ್ಟಿದ್ದೆಲ್ಲ ಕವರಾಗಿ ಕಟ್ಕೊಂಬರ್ತೀನಿ. ಇನ್ನೇನು ಚಂದ್ರೂ ಸ್ಯಾನೆ ಏನು ಬೆಳೆಯೋಕೆ ಹೋಗಲ್ಲ. ಮನೆಗೆ ಎಷ್ಟು ಬೇಕು ಅಷ್ಟು ಬೆಳ್ಕೊಂತಾರೇನಾ ಪಾಪ. ಅವ್ರಿಗೂ ತಾನೇ ಇನ್ನೆಲ್ಲಿಂದ ಬರಬೇಕು? ಬೆಳೆಯಕ್ಕೆ ತಾನೇ ಜಮೀನು ಎಲ್ಲೈತಕ್ಕ. 1 ವರ್ಷ ರಾಗಿ ಬೆಳ್ಕೊಂಡ್ರೆ 1 ವರ್ಷ ಕಾಳು ಕಡಿ ಬೆಳ್ಕೋಬೇಕು. ಇರೋದು 1 ಎಕರೆ ಅಷ್ಟೇನೆ. ಇನ್ನೇನು ಬೆಳ್ಕೊಂತಿ ಅದ್ರಾಗೆ? ದನಿಗೆ ಮೇವಂತ ನೋಡ್ಕೊಂಬನ, ಮನಗಂತ ನೋಡ್ಕೊಂಬನ. ಎಷ್ಟು ಆಗ್ತದೆ ಅಷ್ಟು ಮಾಡ್ಕೊಂತಾರೆ ಅಪ್ಪ. ಇನ್ನೇನು ಮಗಳನ್ನ ಕೊಟ್ಟು ಮದುವೆ ಮಾಡ್ತಿದ್ದೀಗಲ್ಲ ಬಿಡೆ. ವರ್ಷ ತಂದು ಹಾಕ್ತಾರೆ ಮಸ್ತಾಗೇನೆ. ಅಯ್ಯೋ, ಯಾರ್ಯಾರ ಮಸ್ತಾಗಿ ತಗೊಂಡೋಗಿ ತಿಂತಾರೆ. ನಮ್ಮವ್ರಿಗೆ ನಾವು ಕೊಡ್ದಂಗೆ ಇರೋಕ್ಕಾಗ್ತತ್ತ? ತಗೊಬರ್ಲಿ ಹೇಳಮ್ಮ. ಗಂಡ ಹೆಂಡತಿ ಇಬ್ಬರೊಂದಾಗಿ ಬಂದು ಏನು ಬೇಕಾದ ಹಾಕಬರ್ಲಿ, ಮಸ್ತಾಗಿ ಬೆಳಿತೀವಿ. ಈಗ ಊರಿಗೆ ಯಾವಾಗ ಹೊಟ್ಟಿದ್ದೀರಿ ನೀವು? ನಾಳಿಕೆ ಹೊಟ್ಬಿಡ್ತೀವಿ ಕಣಮ್ಮ. ಇರೋಕ್ಕಾಗಲ್ಲ, ನಾವು ನಾಳಿಕೆ ಹೋಗ್ತೀವಿ. ಬತ್ತೀನಿ ತಗೊಳ್ರಿ. ಬರಬೇಕು ಅಂದ್ಕೊಂಡಿದ್ದೀನಿ. ಒಂದು ಕೆಲಸ ಐತೆ, ಅದು ಮುಗಿಸ್ಕೊಂಡು ಬರ್ತೀನಿ. ಇರಾಕ ಇನ್ನೊಂದು 2 ದಿವಸ ಹೋಗಿವ್ರಂತೆ. ಇವತ್ತು ಬಂದಿದ್ದೀರಿ, ಅವಲ್ಲೇ ನಾಳೆಗೆ ಹೋಗ್ತೀನಿ ಅಂತಿದ್ದೀರಿ. ಇರ್ರಿ 1-2 ದಿನ. ಇಲ್ಲ ತಗೊಳ್ರಿ, ಬರ್ತೀನಿ ತಿರ್ಗಾ. ಸಮಯ ಬರ್ತತೆ, ಬರ್ತೀನಿ. ಇರೋವಷ್ಟು ಕೆಲಸ ಐತೆ ನನಗಲ್ಲಿ ಅರ್ಜೆಂಟ್ನಾಗ, ಅದಕ್ಕೆ ಹೋಗ್ಬೇಕು. ಕಲ್ಯಾಣಿ ಏನು ಮಾಡ್ತಾವಳೆ? ಒಳಗೇನ ಕೆಲಸ ಮಾಡ್ಕೊಂತವಳು ಕಣಕ್ಕ. ರೋವಷ್ಟು ನಾಚಿಕೆ ಅವಳಿಗೆ. ಕೂಕಂಡು ಮಾತಾಡೋಕ್ಕೆ. ಯಾರನ್ನ ಕೂಕೊಂಡಿದ್ರೆ ಕೂಕಂಡು ಮಾತಾಡಲ್ಲ. ಅವಳು ಪಾಡ್ಗವಳೇನೋ ಒಳಗೆ ಕೆಲಸ ಮಾಡ್ಕೊಂತಾಳೆ. ಹಂಗೆ ಇರ್ಬೇಕು ಹೇಳಮ್ಮಯ್ಯ ಹೆಣ್ಮಕ್ಳು. ಏನ್ರಿ ಇವಾಗ
ನಿಮ್ಮ ಮಾಮನು ನಿಮ್ಮ ಅಕ್ಕಯ್ಯ ಊರಿಗೆ ಹೊರಟವ್ರು ನಾಳಿಕೆ ಏನು ಮಾತಾಡೋದು ಸುಮ್ಮನೆ ಕೂತಿದ್ದೀರಾ? ನಂದು ಏನಿಲ್ಲ ಕಣ್ರತ್ನ, ಹೇಳಿದ್ದೀನಲ್ಲ. ಎಲ್ಲ ನಮ್ಮ ಮಾಮ್ಗೆ ಬಿಟ್ಟಿದ್ದೀನಿ ಅಷ್ಟೇ. ತಡಿ ರತ್ನ, ಆ ಥರ ಬೀಳ್ಬೇಡ. ಊರಿಗೆ ಹೋಗಿ ಬರ್ತೀನಿ ನಾನು. ಇರೋವಷ್ಟು ನಾನು ನಮ್ಮ ಸೂರ್ಯಂತಾಗ ಮಾತಾಡಬೇಕು. ಯಾಕಂದರೆ ಈಗ ಮದುವೆ ಮಾತುಕತೆ ಅಂತ ಅಂದಮೇಲೆ ಮದುವೆ ಮಾಡ್ಕೊಂತೀರ ನಾವು ಒಂದು ಮಾತು ಕೇಳ್ಬೇಕಲ್ವಾ, ಹಂಗಾಗಿ ಅಷ್ಟೇ. ಅಯ್ಯೋ ಧಾರಾಳವಾಗಿ ಕೇಳ್ರಿ ಇರ್ತಕ್ಕ, ಹಂಗೆ ಮದುವೆ ಮಾಡೋಕ್ಕಾಗ್ತತ್ತ? ಈಗ ನಾವು ನಮ್ಮ ಹುಡುಗಿನ ಕೇಳ್ದಂಗೆ ನೀವು ಕೇಳ್ರಿ. ಅದ್ರಾಗ ಏನೈತೆ? ಹಂಗಲ್ಲ ಕಣ್ರತ್ನ, ಮೊನ್ನೆ ಮದುವೆ ಸುದ್ದಿನೇ ಮಾತಾಡಿವು ಮನೆಗೆ. ಅದಕ್ಕೆ ಅವನು ಇನ್ನು ಈಗಲೇ ಮದುವೆ ಆಗಲ್ಲ ಕಣಮ್ಮ ಅಂತ ಹೇಳ್ದ. ಈಗ ಸಡನ್ನಾಗಿ ನಾನು ಬಂದಿಲ್ಲಿ ಇದ್ದಕ್ಕಿದ್ದಂಗೆ ನಿಮ್ಮ ಅತ್ತೆ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತೆಲ್ಲ ಒಪ್ಪಿಸ್ಬೇಕಂದ್ರೆ ರವಷ್ಟು ಟೈಮ್ ಹಿಡಿತತ್ತೆ ನನಗೆ. ಹಂಗಾಗಿ ಮಾತಾಡ್ಬಿಟ್ಟು ನಾನು ಯಾವುದಕ್ಕೂ ತಿಳಿಸ್ಕೊಡ್ತೀನಿ. ಹಾಗಂತ ಏನು ಎದ್ರಕಮ್ಮಕ್ಕೆ ಹೋಗ್ಬೇಡ, ಕಲ್ಯಾಣಿನ ಮದುವೆ ಮಾಡ್ಕೊಂತಾರೋ ಇಲ್ವಾ ಅಂತ. ಕಲ್ಯಾಣಿನೇ ಮದುವೆ ಮಾಡ್ಕೊಂತೀನಿ ನಾನು, ಇಲ್ಲ ಅಂತೇನಿಲ್ಲ. ರವಷ್ಟು ಸಮಯ ಬೇಕು, ಯಾಕಂದರೆ ಅವನಿಗೂ ಹೇಳ್ಬೇಕಲ್ವಾ. ಈಗ ಅವನು ಈಗಲೇ ಮದುವೆ ಬೇಡ ಅಂತ ಹೇಳಿದ್ದ. ಈಗ ಅವನು ಹುಡುಗಿ ನೋಡಲಿ, ಅವನು ಸಮಾಧಾನವಾಗಿ ಮದುವೆ ಮಾಡ್ಕೊಳ್ಳಿ ಅಂತ ಅಷ್ಟೇ, ನನಗಿನ್ನೇನಿಲ್ಲ. ಆಯ್ತು ಹೇಳಕ್ಕ, ಹಂಗೆ ಮಾಡಿರಿ. ತಕರತ್ನ ಒದ್ದೆ ಬಟ್ಟೆ ಮಾಡಿ ಎತ್ತಿಕ್ಕು, ಒತ್ತಕ್ಕೆ ಕಟ್ಟಿದ್ದೀನಿ. ಬೆಳಗ್ಗೆ ತಲೆ ಬಾಚ್ಕೊಂಡು ಮುಡ್ಕೊಂತಾಳೆ. ಬರ್ರಿ ಮನೆ ಕಣಿವ್ರಂತೆ, ಒತ್ತಾಗೋಯ್ತು. ಪಾಟ್ಲುಕಾಯಿ ಸಾರು ಬೋಲ್ ಚಂದಕ್ಕೆ ಮಾಡಿದೆ ಕಣ್ರತ್ನ. ಬೋಲ್ ಚಂದಕ್ಕಿತ್ತು. ಮನೆಯಿಂದ ಒಂದು ಗಿಡ ಹಾಕೊಂಡಿದ್ದೀನಲ್ಲ, ಅದ್ರಾಗೆ ಬಿಡ್ತೇವೆ ಒಂದು 4 ಅವಿನ್ನ ಹೋಗವ ಕಟ್ಕೊಳ್ತೀನಿ. ಬರ್ರಿ. ಅದು ಸರಿ, ಬೆಳಗ್ಗೆ ನಿಮ್ಮ ಅಪ್ಪ ಅಮ್ಮ ಎಲ್ಲೋ ಹೋಗ್ತಿದ್ರಲ್ಲ ಬಸ್ ಸ್ಟ್ಯಾಂಡಲ್ಲಿ? ಏನಿಲ್ಲ ಕಣೋ, ನಮ್ಮ ಅಪ್ಪನ ತಂಗಿ ಊರಿಗೆ ಹೋಗಿ ತುಂಬ ವರ್ಷ ಆಗಿತ್ತು, ಹಾಗಾಗಿ ಇವತ್ತೇನೋ ಹೋಗಿದ್ದಾರೆ ಸುಮ್ಮನೆ. ಏನು ತಂಗಿ ಊರ್ಗ? ಹ್ಞೂ ಕಣೋ, ನಮ್ಮ ಅಪ್ಪಂಗೇನೋ ತಂಗಿ ಇದ್ರಂತೆ. 1.5 ವರ್ಷ 2 ವರ್ಷ ಏನೋ ಆಗಿತ್ತೇನೋ ಮದುವೆ ಆಗಿ ತೀರೋಗ್ಬಿಟ್ಟಿದ್ದಾರೆ. ಒಬ್ಳು ಮಗಳೇನೋ ಇದ್ಲಂತೆ, ಅವಳು ಪತ್ರ ಬರೆದ್ಬಿಟ್ಟಿದ್ದಾಳೆ ನೆನ್ನೆ. ಇವಾಗೇನೋ ಅಡ್ರೆಸ್ ಸಿಕ್ಬಿಟ್ಟೈತಂತೆ, ಅವ್ರ ಅಜ್ಜಿ ಏನೋ ಅಡ್ರೆಸ್ ಕೊಟ್ಟಿದ್ರಂತೆ. ಆ ಅಡ್ರೆಸ್ ತೊಗೊಂಡು ನಮ್ಮ ಮನೆಗೆ ಪತ್ರ ಬರೆದಿದ್ಲು. ಅತ್ತೆ ಮಗ ನೋಡಬೇಕು ಬನ್ನಿ ಅಂತ. ಹಾಗಾಗಿ ಎಷ್ಟಾಗಲಿ ತಂಗಿ ಮಗಳಲ್ವಾ, ಸ್ವಲ್ಪ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ಹಾಗಾಗಿ ಹೋಗಿದ್ದಾರೆ ಇವತ್ತು. ಹೌದಾ? ಮತ್ತು ನೀನು ಒಂದು ಹೆಜ್ಜೆ ಹೋಗಿ ಬರ್ಬೇಕಲ್ವೇನೋ? ಪಾಪ ಅವರು ಬಸ್ಸಲ್ಲಿ ಹೋಗಿದ್ರು ಇಬ್ರು. ನಾನಾದರೂ ಬಸ್ಸಲ್ಲೇ ತಾನೇ ಹೋಗಬೇಕಾಗಿತ್ತು, ಗಾಡಿ ತೊಗೊಂಡು ಹೋಗೋಕ್ಕಾಗುತ್ತಾ 3 ಜನ ಕರ್ಕೊಂಡು? ಕೇಳಿದರೆ ನಂದೇ ಗಾಡಿ ಇತ್ತಪ್ಪ, ಕೊಡ್ತಿದ್ದೆ, ಕಾರಲ್ಲಿ ಹೋಗಿ ಬಂದಿದ್ರಾಗಿತ್ತು. ನನ್ನ ಬಗ್ಗೆ ಗೊತ್ತಿದ್ದು ಸುಮ್ಮನೆ ಏನೇನೋ ಮಾತಾಡ್ಬಿಡಕೋಣ ನೀನು. ನಿನ್ನೆಯಿಂದ ನಮ್ಮ ಮನೇಲಿ ಅದೇ ಜಗಳ, ನೀನು ಬಾ ಅಂತ. ಇವತ್ತು ನಮ್ಮಮ್ಮಂಗೆ ಬೈದು ಕಳಿಸಿದ್ದೀನಿ ನಾನು ಊರಿಗೆ. ಏನಕ್ಕೆ ಇಷ್ಟ ಆಗಲ್ಲ ಅಂತ ಗೊತ್ತಿದ್ದು ಮಾತಾಡಬೇಡ ನೀನು. ನನಗೆ ಈ ಥರ ಎಲ್ಲ ಊರಿಗೆ ಹೋಗೋದು, ಈ ಥರ ಎಲ್ಲ ಈ ಸಂಬಂಧಿಕರ ಮನೆಗಳೆಲ್ಲ ಓಡಾಡಬೇಕು ಅಂದರೆ ನನಗೆ ಅಷ್ಟೊಂದು ಇಂಟ್ರೆಸ್ಟು ಇಲ್ಲ, ಇಷ್ಟನೂ ಆಗಲ್ಲ. ನನಗೇನಿದ್ರು ನಮ್ಮ ಮನೇಲೇ ನನಗೆ ಫ್ರೀಡಮು, ನಮ್ಮ ಮನೇಲೇ ಇರಬೇಕು, ಫ್ರೆಂಡ್ಸ್ ಜೊತೆ ಓಡಾಡಬೇಕು, ಇಷ್ಟೇ ನನಗೆ. ಏನೋ ಸೂರ್ಯ ಹಿಂಗೆ ಹೇಳ್ಬಿಟ್ಟೆ? ಮದುವೆ ಆದಮೇಲೆ ಹಿಂಗೆ ಹೇಳಿದ್ರೆ ಹೆಂಗೆ ಕತೆ ಅಲ್ಲ? ಆಮೇಲೆ ಹೆಂಡತಿ ಊರಿಗೆ ಹೋಗಲ್ಲ ಅಂದರೆ ಆಮೇಲೆ ಅವ್ರು ಏನು ಅಂದ್ಕೊಳ್ಳಲ್ಲ? ಅದೆಲ್ಲ ಮುಂದಿನ ಕತೆ ಬಿಡು. ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇದೆಯಾ? ಆಗಲ್ಲಪ್ಪ, ನಾನು ನಿನ್ನಂಗೆ ಹೇಳ್ತಿದ್ದಿದ್ದು ಮೊದಲು. ಈಗ ನೋಡು ಹೆಂಗಾಗಿದ್ದೀನಿ ಅಂತ. ನನ್ನ ಹೆಂಡತಿ ಕೂಕಂದ್ರೆ ಕೂಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಹಂಗಾಗ್ಬಿಟ್ಟಿದೆ ನನ್ನ ಜೀವನ. ಹೌದಾ? ಏನಕ್ಕೆ ಮದುವೆ ಆಗಪ್ಪ, ಗೊತ್ತಾಗುತ್ತೆ. ನಾವೆಲ್ಲ ಹೇಳಿದ್ರೆ ನಿನಗೆಲ್ಲ ಅರ್ಥ ಆಗುತ್ತೆ. ನನ್ನನ್ನೇ ನಿಂತರ ದಡ್ಡ ಅಂತ ಅಂದ್ಕೊಂಡಿದ್ಯಾ? ಅದಕ್ಕೆ ನೋಡು, ನಾನು ಇನ್ನೂ ಮದುವೆನೇ ಆಗಿಲ್ಲ. ಆಗೋದು ತುಂಬ ಲೇಟು ಬಿಡು. ಆಗ್ತೀನಿ, ಆಗೋದೇ ಇಲ್ಲ ಅಂತ ಏನಿಲ್ಲ, ತುಂಬ ಲೇಟು. ನಾನು ಈಗಲೇ ಎಲ್ಲ ಸಂಸಾರದ ಜೀವನ ಎಲ್ಲ ಒತ್ಕೊಂಡು ಆ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸೋ ಅಂಥ ಜವಾಬ್ದಾರಿ ನನಗೆ ಬೇಡಪ್ಪ. ನಾನು ಫ್ರೀಯಾಗಿರಬೇಕು ಅಷ್ಟೇ. ಹಲೋ, ಹಂಗಂತ ಅಂದ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ಮುದುಕ ಆಗ್ಬಿಟ್ಟಿಯೋ. ಒಳ್ಳೆ ಸರಿಯಾಗಿ ಹೇಳ ಕನ್ನಡ ನೀನು. ಆ ಥರ ಎಲ್ಲ ಮಾತಾಡ್ಬೇಡ ರಮೇಶ್, ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ ನೋಡು. ಮತ್ತೆ ನೀನು ಹಿಂಗೆ ಹೇಳಿದ್ರೆ ನಾವು ಇನ್ನೇನು ಹೇಳೋಕ್ಕಾಗುತ್ತೆ? ಮದುವೆ ಆಗೋ ಟೈಮ್ಗೆ ಆಗ್ಬಿಡ್ಬೇಕು ಕಣೋ. ಸಂಸಾರ ಜೀವನ ಮಾಡೋದೆಲ್ಲ ಇದ್ದಿದ್ದೆ, ಏನು ಮಾಡೋಕ್ಕಾಗಲ್ಲ. ಹಂಗಂತ ಹೇಳಿ ನೀನು ಹಿಂಗೆ ಇದ್ರೆ ಹೆಂಗೆ ಹೇಳು ಕತೆ? ನೋಡು ರಮೇಶ್, ಈಗ ಸದ್ಯಕ್ಕಂತೂ ನನ್ನ ಮೈಂಡಲ್ಲಿ ಈ ಮದುವೆ, ಈ ಸಂಸಾರ ಜೀವನ, ಈ ಜವಾಬ್ದಾರಿ ಇದೆಲ್ಲ ನನ್ನ ಮೈಂಡಲ್ಲಿಲ್ಲ. ಅದು ನನಗೆ ಇಷ್ಟು ಬೇಗ ಆ ಥರ ಎಲ್ಲ ನನಗೆ ಅದು ಊಹೆನೂ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅದೇ ಯಾಕೋ ನಾನು ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಯಾರನ್ನಾದ್ರೂ ಇಷ್ಟಪಡ್ತಿದ್ರೆ ಹೇಳಪ್ಪ, ಮಾತಾಡೋಣ. ಅಂಕಲ್ ಹತ್ರ ಮಾತಾಡ್ಬಿಟ್ಟು ಒಪ್ಪಿಸಿ ಮದುವೆ ಮಾಡೋಣ. ಏನರೋ ಇಷ್ಟು ವರ್ಷ ನನ್ನ ಜೊತೆಲೇ ಇದ್ಕೊಂಡು ಓಡಾಡಿ ನನ್ನ ಬಗ್ಗೆ ಈ ಥರ ಯೋಚನೆ ಮಾಡ್ತೀರಾ ಅಂದರೆ ನಿಜವಾಗ್ಲೂ ನನಗೆ ಶೇಮ್ ಆಗ್ತಾಯಿದೆ. ನೀನು ಹೇಳೋದು ನಿಜನೇ ಕಣೋ, ಆದರೂ ನಿನಗೂ ಒಂದು ಮನಸ್ಸಿರುತ್ತಲ್ವಾ, ಅದಕ್ಕೆ ಕೇಳಿದೆ ಅಷ್ಟೇ. ಆ ಥರ ಎಲ್ಲ ಏನು ತಿಳ್ಕೊಬೇಡಪ್ಪ. ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ, ಮದುವೆ ಆಗೋಕ್ಕೆ ಇಷ್ಟನೂ ಇಲ್ಲ ಸದ್ಯಕ್ಕೆ. ನೋಡೋಣ, ಯಾವಾಗ ನನಗೆ ಮನಸ್ಸು ಬರುತ್ತೋ ಅವಾಗ ಮದುವೆ ಮಾಡ್ಕೊತೀನಿ. ಏನೋ ಒಂದೇ ಸರಿ ಈ ಥರ ಕಡ್ಡಿ ತುಂಡಾಗೋ ಥರ ಮಾತಾಡ್ಬಿಟ್ರೆ ಅಂಕಲ್ಲು ಆಂಟಿ ಏನಂತಾರೆ? ದಿನ ಅದೇ ರಾಗ ಅದೇ ಆಡೆ ನಮ್ಮ ಮನೇಲಿ. ಏನು ಮಾಡೋಕ್ಕಾಗುತ್ತೆ? ಈ ಕಿವಿಲ್ ಕೇಳೋದು, ಈ ಕಿವಿಲ್ ಬಿಟ್ಬಿಡೋದು, ಅಷ್ಟೇ ನನ್ನ ಕತೆ. ಬೇಡ ಕಣೋ ರಮೇಶ್, ನಿನಗೆ ಆಸೆ ಇಲ್ಲ ಅಂದರೆ ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಆಸೆ ಇರೋಲ್ವಾ ಮನೇಲಿ ಸೊಸೆ ಬೇಕು, ಮೊಮ್ಮಕ್ಕಳು ಬೇಕು ಅಂತ ಅವ್ರಿಗೂ ಆಸೆ ಇರುತ್ತಲ್ವ? ನೀನು ಅದನ್ನು ಅರ್ಥ ಮಾಡ್ಕೋಬೇಕು ಕಣೋ. ಏಕೆಂದರೆ ಈ ಟೈಮಲ್ಲೇ ಮದುವೆ ಮಾಡ್ಕೊಂಡ್ರೆ ಒಳ್ಳೆಯದು.
ಸುಮ್ಮನೆ ನೀನು ಎಷ್ಟು ದಿನ ಅಂತ ಎಂಜಾಯ್ ಮಾಡ್ತೀನಿ ಅಂತ ಈ ಥರ ಒಂಟಿ ಜೀವನ ಇರೋದಕ್ಕಿಂತ ಮದುವೆ ಆದರೆ ಕಣೋ ಚೆನ್ನಾಗಿರೋದು ಜೀವನ. ಯಪ್ಪ ನೀವೆಷ್ಟು ಚೆನ್ನಾಗಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಲೋ ಸೂರ್ಯ, ಹಾಗಂತ ಆ ಥರ ತಿಳ್ಕೊಳಕ್ಕೆ ಹೋಗ್ಬೇಡಪ್ಪ. ಮದುವೆ ಆಗಿಬಿಟ್ರೆ ಏನೋ ನಾವೊಂಥರ ಚೀಪ್ ಆಗಿಬಿಡ್ತೀವಿ ಅಂತೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ. ಅದೊಂಥರ ಲೈಫ್ ಎಂಜಾಯ್ಮೆಂಟ್ ಕಣೋ, ತುಂಬ ಚೆನ್ನಾಗಿರುತ್ತೆ. ಹಾಗಂತ ಬೆಟ್ಟನೇ ತಂದು ನಿನ್ನ ತಲೆ ಮೇಲೆ ಒರೆಸ್ತಾರೆ ಅಂತ ತಿಳ್ಕೊಬೇಡ. ಸ್ವಲ್ಪ ನಿನಗೆ ರೆಸ್ಪೆಕ್ಟ್ ಕೊಡೋದು ಜಾಸ್ತಿ ಆಗುತ್ತೆ ಕಣೋ. ಯಾಕಂದರೆ ನೀನು ಒಬ್ಬ ಮದುವೆ ಆಗಿರ್ತೀಯ, ಜವಾಬ್ದಾರಿಯುತ ಮನುಷ್ಯ ಅಂತ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ, ಮರ್ಯಾದೆ ಕೊಡ್ತಾರೆ. ನಿನಗೂ ಸ್ವಲ್ಪ ಹೆಂಡತಿ ಬಂದಮೇಲೆ ಜೀವನ ಇನ್ನೊಂದು ಸ್ವಲ್ಪ ಇಷ್ಟಪಡ್ತೀಯ. ತುಂಬ ಇದೆ ಕಣೋ. ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ. ಈ ಥರ ಒಂಟಿಯಾಗಿದ್ದರೆ ನಿನಗೂ ಒಂದು ಸ್ವಲ್ಪ ಒಂದು ಗಿಲ್ಟ್ ಕಾಣಿಸಲ್ವಾ? ಸೊ ನಾನು ಮದುವೆ ಆಗಬೇಕು ಅಂತ. ಅದನ್ನೇ ಕಣ ನಾನು ಹೇಳ್ತಾ ಇರೋದು. ಇನ್ನೂ ನನ್ನ ಮನಸ್ಸಿಗೆ ಯಾವುದೇ ರೀತಿ ಆ ಥರ ಭಾವನೆ ಬಂದಿಲ್ಲ. ನನ್ನ ಮನಸ್ಸಿಗೆ ಮದುವೆ ಆಗಬೇಕು ಅಂತ ಅನಿಸಿದಾಗ ನಾನು ಮದುವೆ ಆಗ್ತೀನಿ. ಅಯ್ಯೋ ಸಾಕು ಬಿಡಪ್ಪ, ಯಾರಿಗೂ ಮದುವೆ ಆಗಬೇಕು ಅಂತ ಮನಸ್ಸಿಗೆ ಬಂದರೆ ಅಂತಲೇ ಅಲ್ಲ, ಅದೆಲ್ಲ ಒಂದು ಏಜಲ್ಲಿ ಮದುವೆ ಆದ್ರೇ ಅಷ್ಟೇ. ಇಲ್ಲ ಅಂದರೆ ಇಷ್ಟೇ ಬಿಡು ಕತೆ ನಿನಗೆ. ಆಮೇಲೆ ಹೆಣ್ಣು ಸಿಗಲ್ಲ, ಈ ಯಾರೋ ವಯಸ್ಸಾಗಿರೋ ಮುತ್ಕಂಗೆ ಯಾರು ಕೊಡ್ತಾರಪ್ಪ ಆಮೇಲೆ ಅಂತೇಳಿ ಸಿಗವು ಸಿಗ್ದಂಗೆ ಆಗ್ಬಿಡ್ತವೆ. ಸುಮ್ಮನೆ ಮನೇಲಿ ನಾನು ಹೆಣ್ಣು ನೋಡಿದ್ರೆ ಅಚ್ಚುಕಟ್ಟಾಗಿ ಮದುವೆ ಮಾಡ್ಕೊಂಡು ಲೈಫ್ ಲೀಡ್ ಮಾಡು, ಸೂಪರಾಗಿರ್ತೀಯ. ಏನೋ ರಮೇಶ್, ಮನೇಲಿದ್ದರೆ ಅಪ್ಪ ಅಮ್ಮನ ಕಾಟ ಅಂತ ನಿಮ್ಮ ಜೊತೆ ಬಂದರೆ ನೀವು ಹಂಗೆ ಮಾತಾಡ್ತಿರೋದ್ರು. ಇನ್ನೊಂದು ಸ್ವಲ್ಪ ದಿನ ಕಣೋ, ಆಮೇಲೆ ಚಿಕ್ಕ ಮಕ್ಕಳೆಲ್ಲ ಹೇಳೋಕ್ಕೆ ಶುರುವಾಗ್ತಾರೆ ನಿಮಗೆ ಅಣ್ಣ ನಿಮಗೆ ಮದುವೆ ಆಗಿಲ್ವಾ ಅಂತ. ಅವೆಲ್ಲ ಬೇಕಾ ನಿನಗೆ? ನೋಡೋಣ ಬಿಡೋ, ಮದುವೆ ಆಗೋದೇ ಇಲ್ಲ ಅಂತ ಏನು ಹೇಳಿದ್ದೀನ ನಾನು? ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ ಅಷ್ಟೇ. ಅದೇ ಏನು ಕಾರಣ ಅಂತಾದರೂ ಹೇಳಪ್ಪ. ಬೇರೆ ಎಲ್ಲ ಏನಿಲ್ಲ ಕಣೋ, ನನಗೆ ಪರ್ಫೆಕ್ಟಾಗಿರೋ ಹುಡುಗಿ ಬೇಕು. ಹುಡುಗಿ ನೋಡಿದ ತಕ್ಷಣವೇ ನನಗಿಷ್ಟ ಆಗಬೇಕು. ಓ ಹಂಗಿದ್ರೆ ದೇವಲೋಕದಿಂದನೇ ಎಳೆದು ಬರಬೇಕು ಬಿಡಪ್ಪ. ಈ ಭೂಮಿ ಮೇಲಂತೂ ಎಲ್ಲಿ ಹುಡುಕಿರು ಒಂದು ಹೆಣ್ಣು ಸಿಗಲ್ಲ ನಿನಗೆ. ಸರಿ, ಮತ್ತೆ ಇನ್ನೇನು ಹೇಳ್ರಪ್ಪ? ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಬರೀ ಮದುವೆದೇ ಹೇಳ್ತೀರಾ ನೀವು ನನಗೆ. ಸೂರ್ಯ, ಇಲ್ಲೇನು ಮಾಡ್ತಾ ಇದೆಯಾ ನೀನು? ಬಾಂದಡಪ್ಪ, ನೀವೇನು ಇಷ್ಟದಲ್ಲಿ? ಏನು ಟೈಮಿಗೆ ಸರಿಯಾಗಿ ಮನೆಗೆ ಹೋಗಿ ಸೇರ್ಕೋಬೇಕು ಅನ್ನೋದು ಏನು ಜವಾಬ್ದಾರಿ ಇಲ್ವಾ ನಿನಗೆ? ಹಾಂ ಏನ್ರಪ್ಪ ಹುಡುಗ್ರ, ನಿಮಗೂ ಬುದ್ಧಿ ಇಲ್ವಾ? ಎಷ್ಟೊತ್ತಾಗೈತೆ ಟೈಮ್ ಇನ್ನೂ ಇರ್ಸ್ಕೊಂಡು ಕೂತಿದ್ದೀರಾ? ಏನು ಅಂಕಲ್ ವಿಶೇಷ? ಅಲ್ಲ, ಟೈಮ್ 10:30 11 ಗಂಟೆ ಆಗ್ತಾ ಬಂದರೂ ಇನ್ನೂ ಇಲ್ಲೇ ಇರ್ಸ್ಕೊಂಡು ಕೂತಿದ್ದೀರಾ. ಜೊತೆಗಿರೋರು ನೀವಾದ್ರೂ ಬುದ್ಧಿ ಹೇಳಿ ಕಳಿಸ್ಬೇಕು ಕಣ್ರು. ಇಲ್ಲ ಅಂಕಲ್, ಬೇಗ ಕಳಿಸ್ತಾ ಇದ್ವಿ. ಸ್ವಲ್ಪ ಹೀಗೆ ಏನೋ ಪರ್ಸ್ನಲಾಗಿ ಮಾತಾಡ್ತಾ ಇದ್ವಿ, ಟೈಮ್ ಹೋಗೋದು ಗೊತ್ತಾಗಲಿಲ್ಲ ಅಷ್ಟೇ. ಊಟ ಆಯ್ತಾ ಅಂಕಲ್? ಹಾಂ ಅಪ್ಪ, ಊಟ ಆಯಿತು. ಸೂರ್ಯ ನಡಿ ಮನೆಗೆ. ಸರಿ ಕಣ್ರು, ನಾನು ನೋಡ್ತೀನಿ. ಬಾಯ್ ಕಣೋ. ದೊಡ್ಡಪ್ಪ ಬನ್ನಿ ಹೋಗೋಣ. ನಾನು ಬರ್ತೀನಿ, ಹೋಗಿ ಸೂರ್ಯ ನೀನು. ಸರಿ ದೊಡ್ಡಪ್ಪ. ಕಲ್ಯಾಣಿ ಹೇಳಿದ್ದೆಲ್ಲ ನೆನಪೈತೇನಮ್ಮ? ಹ್ಞೂ ಅತ್ತೆ. ನಾನು ಊರಿಗೆ ಹೋಗ್ಬಿಟ್ಟು ನನ್ನ ಮಗನ ಕಳಿಸ್ಕೊಡ್ತೀನಿ, ಆಯಿತಾ? ನೀವು ಬನ್ನಿ ಅತ್ತೆ. ನೋಡೋಣ ಕಲ್ಯಾಣಿ, ಆದರೆ ಬರ್ತೀನಿ. ಇಲ್ಲಾಂದ್ರೆ ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಅವನ ಜೊತೆಗೆ ಬರ್ದಿದ್ರು ನಾನು ಯಾವಾಗನ ಇನ್ನು ಆವಾಗವಾಗ ಬಂದು ನೋಡ್ಕೊಂಡು ಹೋಗ್ತೀನಿ ನಾನು. ಇನ್ನೇನಿಲ್ಲ, ಯಾವತ್ತು ಬರ್ತಾನೆ ಅಂತ ಹೇಳ್ಬಿಟ್ಟು ಕಾಗದ ಬರೀತೀನಿ. ಸರಿ ಅತ್ತೆ. ಆಯಿತು ಲಲಿತಾಕೋರೆ, ಕಳಿಸ್ಕೊಡ್ರಿ. ಮಾಮ ನಾಡ್ದು ಬರ್ತೀನಿ ನಾನು ಊರಿಗೆ. ಹ್ಞೂ ಬಾ ಚಂದ್ರು. ಸರಿ, ನಾನು ಇನ್ನು ಬರೋಣ. ರತ್ನ ಹೋಗಿ ಬರ್ತೀನಮ್ಮ. ಹೋಗಿ ಬರ್ತೀನಿ ಕಣಮ್ಮ. ಆಯ್ತಾಯ್ತು, ಒಳ್ಳೇದು, ಹೋಗಿ ಬರ್ರಿ. ಬರ್ಲಾ ಕಲ್ಯಾಣಿ? ಆಗಾಗ ಬರ್ತೀರಿ ಅತ್ತೆ, ಹೋಗಿ ಬನ್ನಿ. ಅವ್ರು ಇನ್ನೇನು ಬರೋದು, ನೀನು ಅಲ್ಲಿಗೆ ಹೋಗ್ತೀಯ ಬಿಡೆ, ಇನ್ನೇನು ಮದುವೆ ಮಾಡ್ಕೊಂಡು. ಸರಿ ಕಲ್ಯಾಣಿ, ನಾವಿನ್ನು ಹೋಗಿ ಬರ್ತೀವಿ. ಸರಿ ಅತ್ತೆ. ರತ್ನ ನಡಿ ಒಂಚೂರು ಒಳಗೆ. ಕಲ್ಯಾಣಿ, ಏನು ಯೋಚನೆ ಮಾಡಬೇಡ ಕಣಮ್ಮ, ಎಲ್ಲ ಒಳ್ಳೇದಾಗುತ್ತೆ. ಸರಿಯಪ್ಪ. ನಾನೊಂದಿಷ್ಟು ವಾರಕ್ಕೆ ಹೋಗಿ ಬರ್ತೀನಿ. ಹೋಗಿ ಏನೊಂದು ಕೆಲಸ ನೋಡ್ಕೊ. ವಾವ್ ಕಲ್ಯಾಣಿ, ಏನೇ ನಿಮ್ಮ ಅತ್ತೆ ಮಾವನ ಜೊತೆ ಅಷ್ಟೊಂದು ಡೀಪಾಗಿ ಮಾತಾಡ್ತಾ ಇದ್ದೆ? ಏನಿಲ್ಲ ಕಣೆ, ನೆನ್ನೆ ಬಂದು ಇವತ್ತೇ ಹೋದ್ರಲ್ವಾ, ಅದಕ್ಕೆ ಬೇಜಾರು. ಅಯ್ಯೋ ಅದೆಲ್ಲ ಬಿಡು. ಸದ್ಯಕ್ಕೆ ಏನು ಮಾತಾಡಿದ್ರು? ಹುಡುಗ ಬಂದಿರಲಿಲ್ವಾ? ಇಲ್ಲ ಕಣೆ, ಬಂದಿರಲಿಲ್ಲ. ಸರಿ, ಮದುವೆ ಬಗ್ಗೆ ಏನಾದರೂ ಮಾತಾಡಿದ್ರೆ ಇಲ್ವಾ? ಮಾತಾಡಿದ್ರು ಕಣೆ. ನೋಡ್ದಾ, ನಾನು ಹೇಳಿರ್ಲಿಲ್ವಾ ನಿಮ್ಮ ಅತ್ತೆ ಮಾವ ನೀನು ಒಪ್ಕೊಂಡೇ ಒಪ್ಕೊತಾರೆ ಅಂತ? ಹಾಗೆ ಆಯಿತು. ಮದುವೆನೂ ಅಷ್ಟೇ, ನಿಜವಾಗ್ಲೂ ಮದುವೆನೂ ಆಗುತ್ತೆ, ನೋಡ್ಕೊಂಡಿರೋ. ಆಮೇಲೆ ಇನ್ನೇನೇನು ಹೇಳಿದ್ರು? ಏನಿಲ್ಲ, ಊರಿಗೆ ಹೋಗ್ಬಿಟ್ಟು ಮಗನ ಹತ್ರ ಮಾತಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಯಪ್ಪ, ಕಲ್ಯಾಣಿ ಹುಡುಗನ ಕಳಿಸ್ಕೊಡ್ತಾರಂತ? ಅಯ್ಯೋ ಖುಷಿ ತಡ್ಕೊಳಕ್ಕಾಗ್ತಿಲ್ಲ ಕಣೆ ನನಗೆ. ಸುಮ್ಮನೆ ರೀ ನೀನು, ನಿಜ ನನಗೆ ಭಯ ಆಗ್ತಿದೆ. ಏನು ಭಯ ಪಡ್ಬೇಡ ಕಲ್ಯಾಣಿ. ಇವಾಗ ಹೆಂಗಿದ್ದೆ ನಿಮ್ಮ ಅತ್ತೆ ಮಾವ ಬಂದಾಗ, ಹುಡುಗ ಬಂದಾಗೂ ಹಂಗೆ ಇದ್ಬಿಡು ಅಷ್ಟೇ. ನಿಜವಾಗ್ಲೂ ಭಯ ಆಗ್ತಿದೆ ನನಗೆ. ಸರಿ, ನಿಮ್ಮ ಮಾವ ನಿನ್ಗೆ ಇಷ್ಟ ಇದ್ದಾರೆ ತಾನೇ? ಹೋಗಿ ನೀನು ಮುಖ ನೋಡಿಲ್ಲ, ಏನಿಲ್ಲ. ನೋಡ್ತೀಯ ಬಿಡು. ಅಕಸ್ಮಾತ್ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಕ್ಯಾನ್ಸಲ್ ಮಾಡೋಕ್ಕೂ ಅಷ್ಟೇ. ಆದರೆ ಮನೇಲೆಂದ್ರೂ ಒಪ್ಕೊಂಡ್ಬಿಟ್ಟಿದ್ರೆ ಕಣೆ, ಹುಡುಗ ಹೆಂಗಾದರೂ ಇರಲಿ, ಸಂಬಂಧನೇ ಮುಖ್ಯ, ಅವನಿಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಅಪ್ಪನೂ ಒಪ್ಕೊಂಡಿದ್ದಾರೆ, ಚಿಕ್ಕಮ್ಮ ಅಜ್ಜಿ ಎಲ್ಲರೂ ಹೇಳಾಯಿತು. ಹೌದಾ? ಹಾಗಿದ್ರೆ ಆ ಥರ ಎಲ್ಲ ಏನಾಗಲ್ಲ ಬಿಡು, ಹುಡುಗ ಚೆನ್ನಾಗೇ ಇರ್ತಾನೆ. ಏನೋ ಅಪ್ಪ, ತುಂಬ ಭಯ ಆಗ್ತಿದೆ, ಕೈಕಾಲೆಲ್ಲ ನಡುಗ್ತಾ ಇದೆ ಕಣೆ. ಭಯ ಪಡಬೇಡ ಕಲ್ಯಾಣಿ, ಎಲ್ಲ ಒಳ್ಳೇದಾಗುತ್ತೆ ಅನ್ಕೋ ಅಷ್ಟೇ. ಅಕಸ್ಮಾತ್ ಹುಡುಗ ಚೆನ್ನಾಗಿದ್ದು ನನ್ನನ್ನೇ ಒಪ್ಕೊಂಡಿಲ್ಲ ಅಂದರೆ ನಂಗೆ ತುಂಬ ಭಯ ಆಗ್ತಿದೆ.
ಏನೋ ನೀನು ಒಪ್ಕೊಳ್ಳಲ್ವಾ? ನೀನು ನೋಡಿದ ತಕ್ಷಣ ಒಪ್ಕೊಂತಾನೆ ಕಣೆ. ಅಷ್ಟೊಂದೆಲ್ಲ ಓವರ್ ಕಾನ್ಫಿಡೆಂಟ್ ಕೊಡ್ಬೇಡ ನೀನು ನನಗೆ. ಸರಿ ಸರಿ ಬಾ ಹೊರಗಡೆ ಹೋಗ್ಬಿಡೋಣ. ಸರಿ ಚಿಕ್ಕಮ್ಮಂಗೆ ಹೇಳಿ ಬರ್ತೀನಿ ಇರು. ಬೇಗ ಬಾ.